ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಒಂದು ಅತಿ ದೊಡ್ಡ ಡೌಟ್ ಏನ್ ಬರ್ತಾ ಇದೆ ಅಂತಂದ್ರೆ, ಸರ್ ಈಗ ಪೇಪರ್ ಟೂಗೆ ಯಾವ ಒಂದು ವಿಷಯಗಳು ಕಂಡು ಬರ್ತವೆ. ಪೇಪರ್ ಟೂಗೆ ನಮ್ಗೆ ಇನ್ನ ಅಧಿಕೃತವಾದ ಒಂದು ಪಠ್ಯಕ್ರಮನ ಕೊಟ್ಟೇ ಇಲ್ಲ. ಜೊತೆಗೆ ಈಗ ಮತ್ತೊಂದು ಮಾಹಿತಿ ಏನ್ ಬರ್ತಾ ಇದೆ ಅಂತಂದ್ರೆ, ಈ ಪೇಪರ್ ಟೂ ಎನ್ನುವಂಥದ್ದು ಕ್ರೈಸ್ ಇಲಾಖೆನೇ ನಡೆಸುತ್ತೆ. ಆ ಕ್ರೈಸ್ ಇಲಾಖೆ ಏನ್ ಮಾಡುತ್ತೆ ಅಂತಂದ್ರೆ, ಬರವಣಿಗೆಯ ರೂಪದಲ್ಲಿ ಬರವಣಿಗೆ ರೂಪದಲ್ಲಿ ಪ್ರಶ್ನೆಗಳನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಮತ್ತಷ್ಟು ಗೊಂದಲಗಳಿದಾವೆ. ಯಾಕೆ ಬರವಣಿಗೆ ಕೊಟ್ಟ ಇನ್ನೇನ್ ಗೊಂದಲಗಳು ಬರ್ತವೆ. ಜೊತೆಗೆ ಈ ಕ್ರೈಸ್ ಎನ್ನುವಂಥದ್ದು ಯಾಕೆ ಈಗ ಇದರಲ್ಲಿ ಏನು ಕೈ ಇಡ್ತಾ ಇದೆ ಮೀನ್ಸ್ ಅಂದ್ರೆ ಕೈಗೆ ಸಂಪೂರ್ಣ ಕೊಟ್ಬಿಟ್ಟಿದ್ದಾರೆ. ಕೆಇಎನೇ 2 ಪತ್ರಿಕೆಗಳನ್ನ ನಡೆಸಬೇಕು. ಆದ್ರೆ ಕೆಇಎ ಹೇಳ್ತಾ ಇದೆ ಒಂದು ಪತ್ರಿಕೆನ ನಾವು ನಡೆಸ್ತೀವಿ, ಇನ್ನೊಂದು ಕ್ರೈಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ ಅಂತ. ಹಾಗಾದ್ರೆ ಏನು ಇವೆಲ್ಲ ಗೊಂದಲಗಳು. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ಮೊದಲೇ ಸಿಗುತ್ತೆ. ಜೊತೆಗೆ ಈ ಒಂದು ಕ್ರೈಸ್ಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಾದ್ರೆ ನೋಡಿ, ಪತ್ರಿಕೆ 1 ಎನ್ನುವಂಥದ್ದು ಇದು ಏನು ವಿಷಯಗಳು ಕೊಟ್ಟಿದ್ರು ಶಿಕ್ಷಕರಿಗೆ ಸಂಬಂಧವೇ ಪಟ್ಟಿಲ್ಲ. ನೀವು ಇದು ಗಮನಿಸಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಸಮಾಜ ವಿಜ್ಞಾನದವರು ಆದ್ರೆ ಸ್ವಲ್ಪ ಕಷ್ಟಪಟ್ಟು ಇದನ್ನ ಬರೀಬಹುದು. ಫಾರ್ ಎಕ್ಸಾಂಪಲ್ ಈಗ ನೀವು ಆಪ್ಷನಲ್ ಕನ್ನಡ ತಗೊಳ್ತಾ ಇದ್ದೀರಾ, ಆಪ್ಷನಲ್ ಇಂಗ್ಲಿಷ್ ಇದೆ, ಅಥವಾ ನೀವು ಒಬ್ಬ ಗಣಿತ ಶಿಕ್ಷಕರಾಗ್ತಾ ಇದ್ದೀರಾ, ನೀವು ಒಬ್ಬ ವಿಜ್ಞಾನ ಶಿಕ್ಷಕರಾಗ್ತಾ ಇದ್ದೀರಾ, ಕಂಪ್ಯೂಟರ್ ಶಿಕ್ಷಕರಾಗ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಈ ಮಾಹಿತಿ ನೀವು ಎಲ್ಲಿಂದ ಓದಿರ್ತೀರಾ. ನೀವು ಸಂಪೂರ್ಣವಾಗಿ 10ನೇ ತರಗತಿ ಕೊನೆ ಆದ್ರೆ ಅಲ್ಲಿಂದ ಮುಂದಕ್ಕೆ ನೀವು ಓದಿರೋದೇ ಇಲ್ಲ ಈ ವಿಷಯಗಳನ್ನ. ಅದೇ ಕೆಇಎಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆನ ಅವ್ರು ಕೊಟ್ಟಿದ್ದಾರೆ, ಅದ್ ನೀವು ಬರೀಬೇಕು. ಅದರಲ್ಲೂ ಸಹ ಅವ್ರು ಹೇಳಿದ್ದಾರೆ 35 ಅಂಕಗಳನ್ನು ನೀವು ಪಡ್ಕೊಳ್ಳೇಬೇಕು ವಿತ್ ನೆಗೆಟಿವ್ ಅಂಕಗಳನ್ನೆಲ್ಲ ತೆಗೆದಿದ್ದಾದ್ಮೇಲೆ ನೀವು 35 ಅಂಕಗಳು ತೆಗೆದುಕೊಂಡಿದ್ರೆ 2ನೇ ಪತ್ರಿಕೆ ನೀವು ಕ್ವಾಲಿಫೈ ಅಂತ. ಅಂತ ಅವಾಗ ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ 2ನೇ ಪತ್ರಿಕೆ ಏನಿದೆ, ನಮ್ಗೆ ಬಿಗ್ ಡೌಟ್. ಏನು ಈಗ ನೀವಾಗ್ಲೇ ಬಹಳಷ್ಟು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ. ಏನಿದೆ ಹಳೆ ಒಂದು ಏನು ಸಿಲೆಬಸ್ ಇದೆಯೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ನಮ್ಗೀಗ ಇಲ್ಲಿ ಅಲ್ಲೂ ಮತ್ತೊಂದು ಗೊಂದಲ ಆಗಿದೆ. ಇಲ್ಲಿ ಅವ್ರು ಹೇಳಿದರೆ ನಿರ್ದಿಷ್ಟ ಪತ್ರಿಕೆ ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ ಅಂತ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಈ PDF ಅನ್ನ ನಿಮ್ಗೆ ಅಪ್ಲೋಡ್ ಬೇಕಾದ್ರೆ ಮಾಡ್ತೀನಿ. ನಿಮ್ಗೆ ಇಲ್ಲ ಅಂತಂದ್ರೆ ನೀವು ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಕೆಇಎ ವೆಬ್ಸೈಟ್ ಅಲ್ಲಿ ಹೋದ್ರೆ ಈ ಒಂದು PDF ಸಿಗುತ್ತೆ. ನಿಮ್ ನೋಡಿ ಕೇವಲ 14 ಪುಟಗಳು ಮಾತ್ರ ಇದಾವೆ. ನೋಡಿ ಇಲ್ಲಿ 7/14 ಅಂತ ಇದೆ. 14 ಪುಟಗಳು ಮಾತ್ರ ನಿಮ್ಗಿದಾವೆ. ಬಹಳಷ್ಟು ಸಲ ಈ PDF ಅನ್ನು ನೀವು ಗಮನಿಸಿರ್ತೀರಾ. ನಮ್ಗೆ ಯಾವುದೇ ವಿಷಯದಲ್ಲಿ ನಮ್ಗೆ 2ನೇ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಅನ್ನೇ ಕೊಟ್ಟಿಲ್ಲ. ಇನ್ನ ಇದೇ ವಿಷಯವನ್ನ ಅವರಿಗೆ ಇಲಾಖೆಗೆ ಭೇಟಿ ಕೊಟ್ಟು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಇದನ್ನ ಕ್ರೈಸ್ ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡುತ್ತೆ. ಅವರೇ ನಮ್ಗೆ ಏನ್ ಮಾಡ್ತಾ ಇದಾರೆ, ಈ ಒಂದು ಎಕ್ಸಾಮ್ ನ ನಡೆಸ್ತೀವಿ, ಅದು ಏನು ಬರವಣಿಗೆ ರೂಪದಲ್ಲಿ ಎಕ್ಸಾಮ್ ನ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಒಂದನೇ ಯೋಚನೆ ಮಾಡಿ, ಬರವಣಿಗೆ ರೂಪದಲ್ಲಿ ಎಕ್ಸಾಮ್ ಮಾಡಿದ್ರೆ ಓಕೆ, ಏನ್ ಮಾಡ್ಬೋದು, 35 ಅಂಕಗಳನ್ನ ಕಟಾಪಿಟ್ರು ಓಕೆ. ಹಾಗಾದ್ರೆ ಅಲ್ಲಿ ಋಣಾತ್ಮಕ ಅಂಕಗಳನ್ನ ಎಲ್ಲಿಂದ ತೆಗಿತಾರೆ. ಅದಲ್ವಾ ನಾವಿಲ್ಲಿ ಬರೀತಾ ಇರೋದು ಬರವಣಿಗೆ ಇದ್ದಾಗ ಒಂದು ತಪ್ಪಂತಂದ್ರೆ 0 ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂತಂದ್ರೆ ಅಂಕಗಳನ್ನ ಕೊಡಬೇಕು. ಅವಾಗ ಋಣಾತ್ಮಕ ಅಂಕಗಳು ಎಲ್ಲಿರ್ತವೆ. ಋಣಾತ್ಮಕ ಅಂಕಗಳು ಎನ್ನುವಂಥದ್ದು ಇರೋದಿಲ್ಲ, ಅದೊಂದು ಪಾಸಿಟಿವ್ ಅಂತ ಹೇಳ್ಬೋದು. ಆದ್ರೆ ಬರವಣಿಗೆ ಅಂತಂದ್ರೆ ಬರವಣಿಗೆಗೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಪತ್ರಿಕೆ, ಆ ಮಾಹಿತಿನ ಯಾರೋ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಅವ್ರು ಬಿಡಬೇಕಿತ್ತು. ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿಲ್ಲ. ಆದ್ರೆ ನಾಳೆಯಿಂದ ಏನಾಗಿದೆ, ಈ ಒಂದು ನಾಳೆಯಿಂದ ಇವತ್ತಿಂದನೇ ಈ ಒಂದು ಎಕ್ಸಾಮ್ಗೆ ಡೇಟ್ ಸ್ಟಾರ್ಟ್ ಆಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲಗಳಿದಾವೆ. ಈ ಕ್ರೈಸ್ ಡಿಪಾರ್ಟ್ಮೆಂಟ್ ಇದನ್ನ ಪಠ್ಯಕ್ರಮನ ಪ್ರತ್ಯೇಕವಾಗಿ ಬಿಟ್ಟರು ಅದನ್ನ ಯಾವ ರೀತಿಯಾಗಿ ಬಿಡ್ತಾರೆ. ಪಠ್ಯಕ್ರಮ ಏನು ಚೇಂಜಸ್ ಆಗೋದಿಲ್ಲ. ಚೇಂಜಸ್ ಆಗಾದ್ರೆ ಬರವಣಿಗೆಯಲ್ಲಿ ಹೇಗೆ ಕೊಡ್ತಾರೆ, ಬರವಣಿಗೆಯಲ್ಲಿ ಪ್ರಶ್ನೆಗಳು ಹೇಗೆ ತೆಗಿತಾರೆ, ಇದುವರೆಗೂ ನಮ್ಗೆ ಗೊತ್ತೇ ಇಲ್ಲ. ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಬೇಕು. ಬರವಣಿಗೆ ಬಿಟ್ಟಿದ್ದಾದ್ಮೇಲೆ ಅದಕ್ಕೆ ನೆಗೆಟಿವ್ ಅಂಕಗಳನ್ನ ಹೇಗೆ ಕೊಡ್ತಾರೆ. ನೆಗೆಟಿವ್ ಇಲ್ಲ ಅಂತಂದ್ರೆ ಅವ್ರು ಮೆನ್ಷನ್ ಮಾಡಬೇಕು. ನೆಗೆಟಿವ್ ಇಲ್ಲ ಅಂತ ಮೆನ್ಷನ್ ಮಾಡಿದ್ಮೇಲೆ 35 ಅಂಕಗಳನ್ನ ಕಟ್ ಆಫ್ ಹಾಕಿಡ್ತಾರೆ. ಬರವಣಿಗೆಯಲ್ಲಿ ಕಟ್ ಆಫ್ ಏನಕ್ಕೆ ಇಡಬೇಕು. ಅದಕ್ಕಿಂತ ಇಷ್ಟು ಪರ್ಸೆಂಟ್ ಏನು ಕಟ್ ಆಫ್ ಇಡಬೇಕು. ಈ ರೀತಿ ಎಲ್ಲ ಬಹಳಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಗೊಂದಲ ಮೂಡ್ತವೆ. ಇದಕ್ಕೆಲ್ಲವೂ ಸಹ ಕೆಎ ಡಿಪಾರ್ಟ್ಮೆಂಟೇ ಒಂದು ಅಧಿಕೃತವಾಗಿ ನಾವು ಇದನ್ನ ಕ್ರೈಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಸಾಧ್ಯವಾದಷ್ಟು ಬೇಗ ನಾವೇನ್ ಮಾಡ್ತೀವಿ, ಇದಕ್ಕೆ ಏನು ಮಾಹಿತಿನ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ನೀವು ಯಾರೆಲ್ಲ ಅಪ್ಲಿಕೇಶನ್ ಸಲ್ಲಿಸಬೇಕು ಅಪ್ಲಿಕೇಶನ್ ನ ಸಲ್ಲಿಸಿ, ಹಳೇ ಒಂದು ಸಿಲೆಬಸ್ ಏನಿದೆ ಅದನ್ನೇ ನೀವು ಕಂಟಿನ್ಯೂ ಮಾಡಿ, ತೊಂದರೆ ಇಲ್ಲ. ಆದ್ರೆ ಈ ಬರವಣಿಗೆ ಎನ್ನುವಂಥದ್ದು ಬರಬಾರದು ಎನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಯಾಕಂತಂದ್ರೆ ಈಗ ನಾವು ಕೆಲವರು ಸಂಪೂರ್ಣ ತಯಾರಾಗಿದ್ರೆ, ಕೆಲವರು ಈಗ ತಯಾರಾಗ್ತಾ ಇರ್ತೀರಾ. ಬರವಣಿಗೆ ಅಂತ ಬಂದಾಗ ಕೆಲವರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಹೇಗ್ ಬರಿಬೇಕು, ಯಾವ ರೀತಿಯಾಗಿ ಬರಿಬೇಕು, ಯಾವ ರೀತಿ ವ್ಯಕ್ತಪಡಿಸ್ಬೇಕಂತ ಮಾಹಿತಿನೇ ಇರೋದಿಲ್ಲ. ಅದರಿಂದ ಈ ಒಂದು ಬಾರಿ ಏನಾದ್ರು ಬರೀ ಏನು OMR ಶೀಟ್ ಅಲ್ಲಿ ಟಿಕಿಂಗ್ ಮಾಡೋ ರೀತಿಯಲ್ಲಿ ಇದ್ರೇನೆ ಸಾಕು. ಆಪ್ಷನ್ಸ್ ವೈಸೇ ಕೊಟ್ರೇನು ಸಾಕು. ಏನು ಬಹುಆಯ್ಕೆ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆ ಇರುತ್ತದೆ ಉತ್ತಮ ಅಂತ ನನ್ನ ಒಂದು ಒಪಿನಿಯನ್. ನಿಮ್ಮ ಒಪಿನಿಯನ್ ಏನು ಅಂತಂದು ನೀವು ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಾಧ್ಯವಾದಷ್ಟು ಬೇಗ ಇನ್ನೊಂದು 1 ಅಥವಾ 2 ದಿನಗಳ ಒಳಗಾಗಿ ಅಧಿಕೃತವಾಗಿ ಕೆಲವೊಂದಿಷ್ಟು ಗೊಂದಲಗಳು, ಯಾವೆಲ್ಲ ಗೊಂದಲಗಳು, ಈಗ ಗಣಿತ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಐಚ್ಛಿಕ ವಿಷಯವನ್ನ ಆಯ್ಕೆ ಮಾಡ್ಕೊಂಡ್ರವರೆಗೂ ಬೇರೆ ಐಚ್ಛಿಕ ವಿಷಯನ ಆಯ್ಕೆ ಮಾಡ್ಕೊಂಡ್ರವರೆಗೂ ಅವಕಾಶ ಕೊಡ್ತಾರ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು,
ಸೊ ಬೇರೆ ಬೇರೆ ರೀತಿಗೆ ಪಿ ಎಂ ಮೆಥಡ್ ಜೊತೆಗೆ ಬೇರೆ ತಗೊಂಡ್ರವ್ರಿಗೂ ಅವಕಾಶ ಸಿಗುತ್ತಾ, ಜೊತೆಗೆ ಈಗಾಗಲೇ ಸೋಷಿಯಲ್ ಸೈನ್ಸ್ ಅವರು ಅದನ್ನು ಸಹ ಈಗ ಕೇಳ್ತಿದ್ದಾರೆ, ನಾವು ಕರ್ನಾಟಕದಲ್ಲೇ ಓದಿರೋದ್ರಿಂದ ಕರ್ನಾಟಕದಲ್ಲೇ ಶಾಲೆಗಳಿರೋದ್ರಿಂದ ನಮ್ಗೆ ಯಾಕೆ ಮಾಹಿತಿ ನಮ್ಗೆ ಯಾಕೆ ಕೊಡಬಾರದು ಎನ್ನುವಂಥದ್ದು, ಅದಕ್ಕೊಂದು ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಈ ಒಂದು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದ ಪಠ್ಯಕ್ರಮವನ್ನು ನಾವು ಪ್ರಕಟ ಮಾಡಿಲ್ಲ. ಪತ್ರಿಕೆಯನ್ನ ಪ್ರಕಟ ಮಾಡಿದಾದ್ಮೇಲೆ ಅದು ಬರವಣಿಗೆಯಲ್ಲಿ ರೂಪದಲ್ಲಿ ನೀವು ಎಕ್ಸಾಮ್ ಬರೀಬೇಕಾ, ಅಥವಾ OMR ಮೀನ್ಸ್ ಬಹುಭಾಷೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನೋದನ್ನ ಅದನ್ನು ಅವರು ಕ್ಲಾರಿಫೈ ಮಾಡಿ ಕೊಡ್ತಾರೆ. ಓಕೆನಾ. ಸೊ ಆಕ್ಚುಲಿ ನಮ್ಗೆ ಇಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ 100 ಅಂಕಗಳು, 100 ಪ್ರಶ್ನೆಗಳು 100 ಅಂಕಗಳು ಅಂತ. ಆಲ್ಮೋಸ್ಟ್ ಆ ರೀತಿಯಾಗಿದ್ದಾಗ ಏನಂತ ಅರ್ಥ, ಇವರು ನಮ್ಗೆ ಇಲ್ಲಿ ಏನು ಬಹು ಆಯ್ಕೆ ಪ್ರಶ್ನೆಗಳನ್ನೇ ಕೊಡಬೇಕು. ಯಾಕಂದ್ರೆ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ, 100 ಪ್ರಶ್ನೆಗಳಿರ್ತವೆ, 100 ಅಂಕಗಳು ಇರ್ತವೆ, ಒಟ್ಟಾರೆಯಾಗಿ ಎಲ್ಲಾ ಪರೀಕ್ಷೆ ಸೇರಿ 200 ಅಂಕಗಳಿಗೆ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನಮ್ಗೆ ಬರವಣಿಗೆ ಅಂತದಕ್ಕೆ ಅವಕಾಶನೇ ಇರೋದಿಲ್ಲ. ಅಂದ್ರೆ ಅವ್ನು ಏನ್ ಮಾಡ್ಬೇಕು, 100 ಅಂಕದ ಪ್ರಶ್ನೆಗಳನ್ನ ಒಂದೊಂದು ಅಂಕದ ಪ್ರಶ್ನೆಗಳನ್ನ 100 ಪ್ರಶ್ನೆಗಳನ್ನ ಕೊಡ್ಬೇಕು, ಅದು 100 ಪ್ರಶ್ನೆ ಬರವಣಿಗೆಯಲ್ಲಿ ಬರೀಬೇಕು. ಆ ರೀತಿ ನಮ್ಗೆ ಎಲ್ಲೂ ಕೊಡೋದಿಲ್ಲ. ಸೊ ಅವ್ನು ಕೊಟ್ಟಿರುವಂತ ಪ್ಯಾಟರ್ನ್ ಇದೇ ರೀತಿಯಾಗಿರೋದ್ರಿಂದ, ಅದು ಅಧಿಕೃತವಾಗಿ ನೋಟಿಸ್ ಸಹ ಓಡಿಸೋದ್ರಿಂದ, ಸೊ ಇಲ್ಲಿ ಸಂಪೂರ್ಣವಾಗಿ ಪತ್ರಿಕೆ ಇಡುವಂತದ್ದು ಏನಿದೆ ಅದಕ್ಕೆ ಕಂಪ್ಲೀಟ್ ಆಗಿ ಅವನು ಮಾಹಿತಿಯನ್ನ ಸಂಪೂರ್ಣ ಕರೆಕ್ಟ್ ಆಗಿ ಒದಗಿಸ್ಬೇಕಾಗತ್ತೆ. ಬರವಣಿಗೆ ಆದ್ರೆ ಬರವಣಿಗೆಯಲ್ಲಿ ಇಲ್ಲಿ 100 ಪ್ರಶ್ನೆಗಳು ಇರೋದಿಲ್ಲ, ಸೊ ಅದು ಬದಲಾವಣೆ ಆಗುತ್ತೆ. ಅದಲ್ವಾ. ಫಾರ್ ಎಕ್ಸಾಂಪಲ್ 1 ಅಂಕದ್ದಾಗಿರ್ಲಿ, 2 ಅಂಕದ್ದು, 3 ಅಂಕದ್ದು, 4 ಅಂಕದ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳ ಸಂಖ್ಯೆ ಎನ್ನುವಂಥದ್ದು ಬದಲಾಗುತ್ತೆ, ಮತ್ತೆ ಸಮಯ ಎನ್ನುವಂಥದ್ದು ಬದಲಾಗಬೇಕು. ಸೊ ಅದರಿಂದ ಈ ಎಲ್ಲಾ ಗೊಂದಲಗಳಿಗೂ ಸಹ ಅಷ್ಟೇ. ಸೊ ಈ KA ಡಿಪಾರ್ಟ್ಮೆಂಟ್ ಎನ್ನುವಂಥದ್ದು ಅತಿ ಶೀಘ್ರದಲ್ಲಿ ಒಂದು 2-3 ದಿನಗಳಲ್ಲಿ ಸಂಪೂರ್ಣವಾಗಿ ಎಲ್ಲದಕ್ಕೂ ಸಹ ತೆರೆ ಎಳೆಯಲಿದೆ ಅನ್ನುವಂಥದ್ದು ಎಲ್ಲರ ಒಂದು ಎಲ್ಲಾ ಒಂದು ಆಸ್ಪಿರೆಂಟ್ಸ್ ಹೋಗಿರುವಂತಹ ಒಂದು ಅಭಿಪ್ರಾಯ. ಸೊ ಸಾಧ್ಯವಾದಷ್ಟು ಅದನ್ನ ನಾವು ಡಿಪಾರ್ಟ್ಮೆಂಟ್ ಅಲ್ಲೂ ಕೇಳಿದೀವಿ. ಸೊ ಅವರು ಸಹ ಹೇಳಿದರೆ ಸಾಧ್ಯವಾದಷ್ಟು ಬೇಗ ಮಾಹಿತಿಯನ್ನ ನಾವು ಮತ್ತೆ ಚರ್ಚೆ ಮಾಡಿ ಬೇಗ ಬಿಡ್ತೀವಿ ಅಂತ ಹೇಳಿದರೆ, ಸೊ ಎಷ್ಟು ಬೇಗ ಬಿಟ್ರೆ ಅಷ್ಟು ಬೇಗ ಉತ್ತಮ. ಇನ್ನ ಪತ್ರಿಕೆ ಒಂದಕ್ಕೂ ಅಷ್ಟೇ ಸಾಧ್ಯವಾದಷ್ಟು ಅಬ್ಜೆಕ್ಷನ್ಸ್ ಎಲ್ಲ ಮಾಡ್ಬೇಕಂದ್ರೆ ಬಹಳಷ್ಟಿದೆ. ಯಾಕಂತಂದ್ರೆ ನೋಡಿ, ನಾವು ಬೋಧನೆ ಮಾಡಕ್ ಹೋಗ್ತಿರ್ಬೇಕಾದ್ರೆ ಮಕ್ಕಳಿಗೆ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಒಂದು ಸಬ್ಜೆಕ್ಟೇ ಇಲ್ಲ. ಅದಕ್ಕೆ ಜೊತೆಗೆ ಸಂಬಂಧಪಟ್ಟಂತೆ ನೋಡಿ, ಕೊನೆಯಲ್ಲಿ ಎಲ್ಲೋ ಒಂದು ವಿಷಯದಲ್ಲಿ ಬೌದ್ಧಿಕ ಸಾಮರ್ಥ್ಯದ ಅಂತ ಕೊಡ್ತಾರೆ, ಮೀನ್ಸ್ ಮೆಂಟಲ್ ಎಬಿಲಿಟಿ ಅನ್ನೋದು ಕೊಟ್ಟಿದ್ದಾನೆ. ಓಕೆನಾ. ಇಲ್ಲಿ ಯಾವುದೇ ರೀತಿಯಾಗಿ ಕನ್ನಡದ ವಿಷಯದ ಬಗ್ಗೆ ಇಲ್ಲ, ಅಥವಾ ಇಂಗ್ಲಿಷ್ ಅಲ್ಲಿ ನಾವು ಬೋಧನೆ ಮಾಡ್ತಾ ಇದೀವಿ ಅಂತಂದ್ರೆ ಇಂಗ್ಲಿಷ್ ಭಾಷೆ ಬಗ್ಗೆನೇ ಇಲ್ಲ. ಈಗ ಸೋಷಿಯಲ್ ಅವ್ರಿಗೆ ಅವ್ರು ಕೇಳಿದಾರೆ ಇಂಗ್ಲಿಷ್ ಅಲ್ಲಿ ನೀವು ಮಾಡಿರ್ಬೇಕು ಅಂತ, ಬಟ್ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷ್ ಅನ್ನುವಂಥದ್ದು ಇಲ್ವೇ ಇಲ್ಲ ಅಂತಂದ್ರೆ ಅದು ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಾಗುತ್ತೆ. ಸೊ ಈ ರೀತಿಯಾಗಿ ಬಹಳಷ್ಟು ಗೊಂದಲಗಳಿಗೆ KA ಅತಿ ಶೀಘ್ರದಲ್ಲಿ ತೆರೆ ಎಳೆಯಲಿದೆ ಅಂತ ಹೇಳ್ತಾ, ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ರೀತಿಯಂತಹ ಏನು ವಿಡಿಯೋಸ್ ಆಗಿರ್ಬೋದು, ಜೊತೆಗೆ ತರಗತಿಗಳಾಗಿರ್ಬೋದು, ಎಲ್ಲಾ ಒಂದು ಮಾಹಿತಿ ನಿಮ್ಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಕ್ರೈಸ್ಟ್ಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆ ಹಳೆಯ ಸಿಲೆಬಸ್ ಇದೆ, ಆ ಹಳೆಯ ಸಿಲೆಬಸ್ ಅನ್ನ ಹೇಗೆ ಓದಬೇಕು, ಮತ್ತೆಗೆ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಿಲೆಬಸ್ ಇರುತ್ತೆ ಇರೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.